ಈಗ ಎಲ್ಲಿ ನೋಡಿದ್ರು ಡಿಜಿಟಲ್ ಯುಗ. ಜನ ಮೇಲ್ ಬಂದ ಮೇಲೆ ರೈಲು ಬಸ್ಸು ಎಲ್ಲ ಮರೆತು ಮೈಲಿ ದೂರದಲ್ಲಿರೋರ ಜೊತೆಲೂ ಕೂಡ ಕೂತ್ ಜಾಗದಲ್ಲೇ ಮಾತಾಡುವಂಥ ಕಾಲ. ಸೊ ಅಂಥ ಕಾಲದಲ್ಲಿ ಈ ಮೇಲ್ ಯುಗದಲ್ಲಿ ಮರ್ತೋಗಿರುವಂಥ ಪತ್ರ ಬರೆದು ತನ್ನ ಅಭಿಮಾನಿಗಳನ್ನು ಗಮನ ಸೆಳೆದು ಥಿಯೇಟ್ರ್ ಕರ್ಕೊಬರುವಂಥ ಒಂದು ವಿಭಿನ್ನವಾದ ಒಂದು ಪ್ರಚಾರಕ್ಕೆ ಕೈ ಹಾಕಿದ್ದಾರೆ ಹೊಂದಿಸಿ ಬರೆಯರಿ ಬಳಗ. ಸೊ ಈಗ ನನ್ನ ಜೊತೆಯಲ್ಲಿ ಹೊಂದಿಸಿ ಬರೆಯರಿ ಬಳಗ ಇದ್ದಾರೆ. ಸೊ ತುಂಬ ಕಷ್ಟಪಟ್ಟು ಇಡೀ ಚಿತ್ರತಂಡ ಥಿಯೇಟರ್ಗೆ ಜನರನ್ನು ಕರೆಸೋದಕ್ಕೆ ಒಂದು ವಿಚಾರ ಇಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು ಹೊಂದಿಸಿ ಬರೆ ಬಳಗ ಸಂಪೂರ್ಣವಾಗಿ ಈಗ ನನ್ನ ಜೊತೆಲಿದ್ದಾರೆ. ಸೊ ಅದರಲ್ಲೂ ಚಿತ್ರದಲ್ಲಿ ಮೇನ್ ಲೀಡ್ರಲ್ಲಿರುವಂತಹ 3 ನಾಯಕಿಯರು ಈಗ ನನ್ನ ಜೊತೆಲಿದ್ದಾರೆ. ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತಿರ್ತೀನಿ. ಮೇಡಮ್, ಮೇಲ್ ಬಂದ ಮೇಲೆ ಜನ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಮೈಲಿ ದೂರದಲ್ಲಿರೋರು ಕೂತ್ಕೊಂಡು ಒಂದು ಮೊಬೈಲೆಲ್ಲ ಲ್ಯಾಪ್ಟಾಪೆಲ್ಲ ಒಂದು ಮೇಲ್ ಹಾಕ್ಬಿಟ್ಟು ಹೇಗಿದ್ದೀರಾ ಎಲ್ಲ ಮುಗಿಸ್ಬಿಡ್ತಾರೆ. ಆದರೆ ಜನ ಮರ್ತೇ ಹೋಗಿದ್ದೋ, ಎಷ್ಟೋ ಜನ ಮರ್ತೇ ಬಿಟ್ಟಿದ್ದಾರೆ. ಲೆಟ್ರು ಅನ್ನೋ ಒಂದು ಸಂಸ್ಕೃತಿನ ನಾನೇ ಮರ್ತು ಬಿಟ್ಟಿದ್ದೀವಿ, ನಾವೇ ಅಲ್ಲ ಎಲ್ಲರೂ ಪ್ರತಿಯೊಬ್ಬರು ಮರ್ತಿದ್ದಾರೆ. ಅಂಥದ್ರಲ್ಲೂ ಈ ಥರದ ಓಲ್ಡ್ ಈಸ್ ಗೋಲ್ಡ್ ಅನ್ನುವಂಥ ಈ ಒಂದು ಕಂಟೆಂಟು ಯಾರಿಗೆ ಬಂತು ಅಂತ? ನೀವು ಮೈಲಿ ದೂರ ಅಂತಿದ್ದೀರಾ, ಮನೆ ಒಳಗಡೆ ಕೂತ್ಕೊಂಡೇ ಮೆಸೇಜ್ ಮಾಡ್ತಾರೆ ರೂಮಿಂದ ತಂದೆ ತಾಯಿಗೆ ಅಥವಾ ಮಕ್ಕಳಿಗೆ. ಹೌದು, ಇಲ್ಲಿ ತಂದ್ಕೊಡಿ ಅದು ತಂದ್ಕೊಡಿ ಅಂತ. ಬಟ್ ಈ ಐಡಿಯಾ ಬಂದಿದ್ದು ನಮ್ಮ ಡೈರೆಕ್ಟರ್ಗೆ. ಅವ್ರಿಗೆ ಬರೆಯೋದು ಅವ್ರದ್ದು ಸ್ಟ್ರಾಂಗ್ ಪಾಯಿಂಟ್ ಆ್ಯಂಡ್ ಅವರು ಬೇರೆ ಬೇರೆ ವಿಚಾರಗಳು ಓದಿರೋದ್ರಿಂದ ಅವ್ರಿಗೆ ಬ್ಯಾಕ್ ಟು ನಾವು ಆ ರೂಟ್ಸ್ ಹೋಗಬೇಕು ಅಂತ ಅನಿಸಿತ್ತು. ನಮ್ಮ ಸಿನಿಮಾದಲ್ಲೂ ಕೆಲವೊಂದು ಕುವೆಂಪು ಅವ್ರದ್ದು ವಿಚಾರಗಳೆಲ್ಲ ಬರುತ್ತೆ. ಸೊ ಹಾಗಾಗಿ ಈ ಥರ ಪೋಸ್ಟ್ ಕಾರ್ಡ್ದು ಒಂದು ಮಾಡೋಣ ಅಂತ ಹೇಳ್ತಿದ್ರು. ಆ್ಯಂಡ್ ನಾವೆಲ್ಲರೂ ತುಂಬ ಖುಷಿಯಾದ್ವಿ, ಯಾಕಂದರೆ ಅದು ತುಂಬ ಪರ್ಸ್ನಲ್ ಆಗಿರುತ್ತೆ. ನಾವು ಏನೇ ಮಾತಾಡ್ಬೋದು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ನೊಂದು, ಆದರೆ ನಮ್ಮ ಮನೆಗೆ ಒಂದು ಪತ್ರ ಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ. ಸೊ ಪ್ರತಿಯೊಬ್ಬರದ್ದು ಅಡ್ರೆಸ್ ಹುಡುಕಿ ಬರೆದು ಇವತ್ತೆಲ್ಲ ಪೋಸ್ಟ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಪತ್ರಗಳು ನಮಗೆ ಓದಿದಾಗ ಅದೊಂದು ಬೇರೆ ಥರನೇ ಖುಷಿ ಕೊಡುತ್ತೆ, ಒಂದು ಹಳೆ ನೆನಪು ಬರುತ್ತೆ. ಸೊ ಅದನ್ನು ಮತ್ತೆ ನಾವು ಮಾಡಬೇಕು ಅಂದರೆ ಪರ್ಸ್ನಲ್ ಕನೆಕ್ಷನ್ ಎಲ್ಲೋ ಲಾಸ್ ಆಗ್ತಾ ಇರುತ್ತೆ ಈ ಮೆಸೇಜ್ಗಳ ಮೂಲಕ ಎಲ್ಲ. ಪತ್ರಗಳು ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ ನಮ್ಮ ಜೊತೆ. ಪತ್ರ ಅಂದರೆ ನಮ್ಮ ಮನಸ್ಸಿಗೆ ಒಂದು ರೀತಿ ಹತ್ತಿರ ಅಂತ ಅನ್ಬೋದು. ಸೊ ಏನಕ್ಕೆ ಅಂದರೆ ಆವಾಗ ನಮ್ಮ ಒಬ್ಬರು ಆರೋಗ್ಯದ ಬಗ್ಗೆ ಇರ್ಬೋದು, ಒಂದು ಪ್ರೀತಿ ವಿಚಾರ ಇರ್ಬೋದು, ಒಂದು ಆರೋಗ್ಯ, ಪ್ರತಿಯೊಂದು ವಿಚಾರನೂ ಕೂಡ ಪತ್ರಗಳ ಮುಖಾಂತರ ರವಾನೆ ಮಾಡ್ಕೊತಿದ್ರು. ಸೊ ಆ ಸಂಸ್ಕೃತಿ ಈಗ ಇಲ್ಲ. ನೀವೇ ಹೇಳಿದ್ರಿ ಮೊಬೈಲಲ್ಲೇ ಮನೆಯಲ್ಲೇ ಕೂತಿರ್ತೀವಿ. ಸೊ ಈಗ ನಿಮ್ಮ ಪತ್ರದ ಮುಖಾಂತರ ಅಭಿಮಾನಿಗಳನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ. ಎಷ್ಟು ಖುಷಿಯಾಗಿದೆ ಅಂತ? ತುಂಬ ಬ್ಯೂಟಿಫುಲ್ ಮೂಮೆಂಟ್, ಇದು ಸ್ಪೆಷಲ್ ಮೂಮೆಂಟ್ ನಮಗೂ ಅಷ್ಟೇ. ನಮ್ಮ ಆಡಿಯನ್ಸ್ನ ನಾವು ಎಲ್ಲ ವೀಕ್ಷಕರಿಗೆ ಪತ್ರದ ಮೂಲಕ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೆಸೇಜ್ ಆಗ್ಬೋದು, ಅದೆಲ್ಲ ಡಿಲೀಟ್ ಆಗ್ಬಿಡ್ಬೋದು, ಮಿಸ್ ಆಗಿಬಿಡ್ಬೋದು. ಆದರೆ ಈ ಪತ್ರ ನಾವು ಯಾವಾಗಲೂ ಇಟ್ಕೊಂಡಿರ್ಬೋದು, ಪ್ರಿಸರ್ವ್ ಮಾಡಿರ್ಬೋದು. ನನ್ನ ಹತ್ರ ಸಾಕಷ್ಟು ಪತ್ರಗಳಿದೆ, ನಮ್ಮ ಅಜ್ಜಿ ಬರ್ದಿರೋದು, ನನ್ನ ಫ್ರೆಂಡ್ಸ್ ಬರ್ದಿರೋದು, ಇನ್ನು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಯಾವಾಗಾದರೂ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಿದಾಗ ಕುತ್ಕೊಂಡು ಓದೋ ಅದ್ರ ಮಜಾನೇ ಬೇರೆ ಅದು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರು ಜಗನ್ ಸರ್ಗೆ ಈ ಥರ ಒಂದು ಬ್ಯೂಟಿಫುಲ್ ಐಡಿಯಾ ತೊಗೊಂಡ್ಬಂದಿದ್ದಾರೆ. ಆ್ಯಂಡ್ ನಮ್ಮ ಹೊಂದಿಸಿ ಬರೀ ಚಿತ್ರನೂ ಇಟ್ ಇಸ್ ಬೇಸ್ಡ್ ಆನ್ ಫೀಲಿಂಗ್ಸ್, ರಿಲೇಷನ್ಶಿಪ್ಸ್, ಫ್ರೆಂಡ್ಸ್ ಮಧ್ಯೆ ರಿಲೇಷನ್ಶಿಪ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಕಾಲೇಜ್ ಡೇಸ್ ಇರ್ಬೋದು. ಸೊ ಇದೆಲ್ಲ ಇರಬೇಕಾದ್ರೆ ಇದಕ್ಕಿಂತ ಬೆಸ್ಟ್ ರೀತಿ ನಾವು ಆಮಂತ್ರಣ ನೀಡೋದು ಇನ್ಯಾವುದೂ ಇಲ್ಲ ಅನಿಸುತ್ತೆ. ಇವತ್ತೇ ಅಲ್ಲ, ತುಂಬ ವಿಶೇಷವಾಗಿ ಮೇಡಮ್ ಪ್ರಚಾರದ ಸಿನಿಮಾದ ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ. ಒಂದು ಸೈಕ್ಲಿಂಗ್ ಹೋಗೋದಿರ್ಬೋದು, ಕಾಲೇಜ್ಗಳಿಗೂ ವಿಸಿಟ್, ತುಂಬ ಒಂದು ವಿಭಿನ್ನವಾದಂಥ ಒಂದು ಕಲ್ಪನೆಯಲ್ಲಿ ಸಿನಿಮಾದ ಒಂದು ಪ್ರಚಾರ ಮಾಡ್ತಿದ್ದೀರಾ. ಸೊ ಇವತ್ತಿನ ಪ್ರಚಾರವು ಕೂಡ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ನಿಮಗೆ ಇದೆ ಅಂತ? ಸಿನಿಮಾ ಮಾಡೋದು ಒಂದು ಕೆಲಸ ಆದರೆ ಐ ಥಿಂಕ್ ಪ್ರಚಾರ ಮಾಡೋದು ಒಂದು ದೊಡ್ಡ ಯುದ್ಧ. ಯಾಕಂದರೆ ನಾವು ಮಾಡಿರೋ ಪ್ರಾಡಕ್ಟ್ ಜನಕ್ಕೆ ತಲುಪಿಸ್ಬೇಕು. ಆ್ಯಂಡ್ ಇದು ನಾನು ಆಗಲೇ ಹೇಳ್ದಂಗೆ ಪ್ರಚಾರ ಹೌದು, ಅದ್ರ ಜೊತೆಯಲ್ಲಿ ಅಂದರೆ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೇನ್ ಮೋಟೋ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಅದನ್ನ ಜನ ನೋಡಿದ್ರೆ ಇಷ್ಟಪಡ್ತಾರೆ, ರಿಲೇಟ್ ಆಗ್ತಾರೆ, ಅಂದರೆ ಒಂದು ಜೆನ್ಯೂನ್ ಎಫರ್ಟ್ ಇದೆ ಇದರಲ್ಲಿ. ಹಾಗಾಗಿ ಆ್ಯಂಡ್ ಸಿನಿಮಾದ ಜಾನ್ರ ಕೂಡ ಒಂದು ಫೀಲ್ ಗುಡ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಿನಿಮಾ ಮುಖಾಂತರನೂ ಹತ್ತಿರ ಆಗ್ತೀವಿ. ಹಾಗಾಗಿ ನಮ್ಮ ಈ ಆ್ಯಕ್ಟಿವಿಟೀಸಿಂದನೂ ಹತ್ತಿರ ಆಗಬೇಕು ಅನ್ನೋವಂಥದ್ದು ನಮ್ಮ ನಂಬಿಕೆ ಹಾಗೂ ಆಸೆ. ಸೊ ಅದಕ್ಕೋಸ್ಕರ ಆದಷ್ಟು ಏನೇನೋ ಆಡಂಬರಗಳ ಇಟ್ಕೊಂಡು ಮಾಡ್ದೇನೆ ಆದಷ್ಟು ನ್ಯಾಚುರಲ್ ಆಗಿ ಮಾಡೋ ಪ್ರಯತ್ನನ ಮಾಡ್ತಾಯಿದ್ದೀವಿ. ಸೊ 3 ಜನ ಇದ್ದೀರಾ ಮೇಡಮ್ ಸಿನಿಮಾದಲ್ಲಿ. 3 ಜನನು ಒಬ್ಬರನ್ನೊಬ್ಬರು ಮೀರಿಸುವಂತಹ ನಟಿಯರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ. ನಿಮ್ಮ 3 ಜನನನ್ನು ಹೊಂದಿಸಿ ನಿಮ್ಮ ನಿರ್ದೇಶಕರು ಏನೇನು ಕಲ್ಪನೆಯಲ್ಲಿ ನಿಮ್ಮ ಪಾತ್ರಗಳನ್ನ ಬರೆದಿದ್ದಾರೆ ಅಂತ? ಅದು ಅವ್ರನ್ನೇ ಕೇಳಬೇಕು ಅನಿಸುತ್ತೆ ಯಾವ ಕಲ್ಪನೆಯಲ್ಲಿ ಪಾತ್ರ ಬರೆದಿದ್ದಾರೆ. ಬಟ್ ನೀವು ಹೇಳ್ದಂಗೆ ಎಲ್ಲರೂ ತುಂಬ ಚೆನ್ನಾಗಿ
ಘಟಾನ್ಘಟಿಯರು ಈ ಫಿಲಮಲ್ಲಿ ಇರೋರು. ಸೊ ಅದಕ್ಕೆ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿರೋದು ಫಿಲಮು ಅಂತ. ಕನೆಕ್ಟ್ ಆಗುತ್ತೆ, ನಟನೆ ಆಗ್ಬೋದು, ಅವ್ರ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಆಗ್ಬೋದು ಎಲ್ಲ ಕನೆಕ್ಟ್ ಆಗುತ್ತೆ. ಸೊ ಅದು ಆ ಕ್ವಶನ್ ನೀವು ಡೈರೆಕ್ಟರ್ಗೆ ಕೇಳಬೇಕು. ಈಗ ಲೆಟ್ರ್ ಬರಿತಾ ಇದ್ದೀರಾ ಮೇಡಮ್, ತುಂಬ ಎಲ್ಲರೂ ಒಂದು ರಾಶಿ ಲೆಟ್ರ್ ಹಿಡ್ಕೊಂಡಿದ್ದೀರಾ. ಲೆಟ್ರ್ ಯಾರಿಗೆ ಬರೀತೀರಾ, ಯಾವ ಅಡ್ರೆಸ್ಗೆ ಹಾಕ್ತೀರಾ, ಅಡ್ರೆಸ್ ಎಲ್ಲಿ ಹುಡುಕ್ತೀರಾ, ಹೇಗೆ ಹುಡುಕ್ತೀರಾ ಅಂತ? ನಮ್ಮ ಡೈರೆಕ್ಟರ್ ಆಲ್ರೆಡಿ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ರು. ಸೊ ನಾವು ಅದನ್ನು ಮೊನ್ನೆ ಎಲ್ಲ ನಾವೆಲ್ಲ ಬರಿತಾ ಇದ್ವಿ. ಫುಲ್ ಟೀಮ್, ನಾವೆಲ್ಲ ಆ್ಯಕ್ಟರ್ಸು, ಕ್ರೂ ಮೆಂಬರ್ಸ್, ಪ್ರತಿಯೊಬ್ಬರು ಅಡ್ರೆಸ್ಗಳನ್ನ ಬರೆದು ಒಂದು ಲಿಸ್ಟ್ಗಳು, ಒಂದಷ್ಟು ಪ್ರೊಫೆಸರ್ಗಳು, ಸಾಹಿತಿಗಳು, ಆಮೇಲೆ ಏನೇ ನಮ್ಮದೇ ರಿಲೇಟಿವ್ಸು ಅಡ್ರೆಸ್ಸು, ಫ್ರೆಂಡ್ಸ್ ಆ್ಯಂಡ್ ನಾವು ಹುಡುಕಿರೋ ಅಡ್ರೆಸ್ಗಳು ಪ್ರತಿಯೊಂದು ಏನು ಇವಾಗ ಮುಂಚೆ ಎಲ್ಲೋ ಬುಕ್ ಅಂತ ಬರ್ತಿತ್ತಲ್ವ, ಹಳೆ ಫೋನ್ ನಂಬರ್ಸ್, ಹಾಗೆ ಎಲ್ಲ ಅಡ್ರೆಸ್ಗಳನ್ನ ಹುಡುಕಿ ನಾವು ಬರೆದು ಪೋಸ್ಟ್ ಮಾಡಿದ್ದೀವಿ. ಫೆಬ್ರವರಿ ಒಂದು 10,000 ಪೋಸ್ಟ್ ಕಾರ್ಡ್ಸ್ ಇವಾಗ ಪೋಸ್ಟ್ ಮಾಡಿದ್ದೀವಿ. ಈಗ ಫೆಬ್ರವರಿ 10ಕ್ಕೆ ಸಿನಿಮಾ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಈ ಥರದ ಪ್ರಚಾರ ಜೊತೆಗೆ ಬೇರೆ ಇನ್ನೇನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಮೇಡಮ್? ಪೋಸ್ಟ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡಿದ್ದೀವಿ ಆ್ಯಂಡ್ ಕಾಲೇಜ್ ಪ್ರಚಾರಗಳು ಮುಗಿಸಿದ್ದೀವಿ. ಮತ್ತು ಇನ್ನೂ ಏನಾದರೂ ನಮ್ಮ ಸಿನಿಮಾ ನೋಡುಗರಾಗಲಿ ಅಥವಾ ನಮ್ಮ ಪೇಜ್ನ ಫಾಲೋ ಮಾಡೋರು ಆ ಥರ ಕಾಂಟೆಸ್ಟ್ಗಳೆಲ್ಲ ಇಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರಿಗೇನೋ ಒಂದು ಸರ್ಪ್ರೈಸ್ ಮಾಡೋ ಥರ. ಸೊ ಈ ಥರ ಬೇರೆ ಬೇರೆ ಏನೋ ಪ್ಲ್ಯಾನಿಂಗ್ಗಳಿದೆ. ಇನ್ನೂ ಟೈಮ್ ಇದೆ ನಮಗೆ. ಸೊ ಇಷ್ಟರಲ್ಲಿ ಎಲ್ಲ ಮುಗಿಸ್ತೀವಿ. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಮ ಹೊಂದಿಸಿ ಬರೆಯಿರಿ ಚಿತ್ರಕ್ಕೆ ಒಳ್ಳೆಯದಾಗಲಿ, 100 ಡೇಸ್ ಓಡಲಿ. ಇದಿಷ್ಟು ಹೊಂದಿಸಿ ಬರೆಯಿರಿ ಚಿತ್ರದ ಒಂದು ಮಾತು. ಸೊ ಅದಕ್ಕೂ ಮೊದಲು ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಮನೆಗೂ ಕೂಡ ಒಂದು ಲೆಟ್ರ್ ಬರ್ಬೋದು. ಆ ಲೆಟ್ರ್ ಬಂದ ಮೇಲೆ 10ನೇ ತಾರೀಕು ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಒಂದು ಹೊಸ ಬಳಗನ ಹಾರೈಸಿ ಅನ್ನುವಂಥದ್ದು ಚಿತ್ರತಂಡದ ಒಂದು ರಿಕ್ವೆಸ್ಟ್. ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೊಬೈಲ್ ಹಿಂದೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಲೆಟರ್ ಬರ್ತಿದ್ದೀವಿ ನೋಡಿ. ತೋರಿಸಿ ಅದು ಮುಂದೆ ಹೋಗ್ಬಿಡ್ರಿ ಗುರು ನೀವು ಅಲ್ಲಿ. ಯಾರವರು ತಾನೇ ನೀವು ಎಲ್ಲ ಹಿಂದೆ ಅದಕ್ಕೆ ನಿಂತ್ಕೊಂಡಿದ್ದೀವಿ ನಾವು. ಯಾವ್ರೆ ತಗೊಂಡು ಮುಂದೆ ಹೋದ್ರೆ ಫೆಬ್ರವರಿ 10ಕ್ಕೆ ದಯವಿಟ್ಟು ಸಿನಿಮಾ ಬನ್ನಿ, ಹೊಂದಿಸಿ ಬರೀರಿ. ನಮ್ಮ ಪರ್ಸನಲ್ ಇನ್ವಿಟೇಷನ್ ಇದು. ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಎಲ್ಲರೂ ಬರ್ರಿ. ಏನು ಕಮ್ಮಿ ಮಾಡ್ತಿದ್ದೀರಾ? ಡಿಪಾರ್ಟ್ಮೆಂಟ್ ನೋಡಿ ಹಾಕಿ ಡಿಪಾರ್ಟ್ಮೆಂಟ್ ನೋಡಿ ಮೇಲ್ಗಡೆ ಅಣ್ಣ ಅಣ್ಣ ಯಾವ ಇಲ್ಲ ಅಲ್ಲ ಹಾಕಿ ಸೆಕೆಂಡ್ ಹಾಕಿದ್ದೇನಾ ನೋಡಿ ಅಲ್ಲ ನೋಡಿ ಏನ
ಅಣ್ಣ ಹಾಗೆ ಅಣ್ಣ ಇದೇ ಲೋಕಲ್ ಮೇಡಮ್ ಮೇಡಮ್ ನೋಡಿ ವಿಡಿಯೋ ಕಾಲ್ ಅಲ್ಲ ಕೂಡ್ಬಿಟ್ರೆ ಹಿಂದಕ್ಕೆ ಬರ್ಬೇಕಲ್ಲ ಎಲ್ಲರೂ ಬರ್ಬೇಕು ತಾನೆ ಹಿಂದೆ ನೀವು ಅಲ್ಲೇ ಸ್ವಲ್ಪ ಹಿಂದೆ ಬಂದ್ರೆ ಎಲ್ಲರೂ ನಮ್ಮ ಹೊಂದಿಸಿ ಬರೀರಿ ಚಿತ್ರದ ಪ್ರಮೋಷನ್ಸ್ನ ಮೊದಲ ಭಾಗವಾಗಿ ಈಗ ನಾವು ಪತ್ರಗಳ ಮೂಲಕ ಮನೆಗೆ ತಲುಪಿಸ್ತಾ ಇದ್ದೀವಿ ಆತ್ಮೀಯವಾಗಿ ಅದನ್ನು ಅಧಿಕೃತವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ. ಸೊ ಹಾಗಾಗಿ ಕುವೆಂಪು ಅವರ ಒಂದು ಕವಿತೆ ಓದುವುದರ ಮೂಲಕ ನಮ್ಮ ಒಂದು ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಅಣ್ಣ ಸ್ವಲ್ಪ ಸೌಂಡು ನೀನಗೆ ಚೇರಾಗುವ ಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ಅತಿರೂಪಿ ಭಗವತಿಗೆ ಮುಡಿಪಾಗುವ ಅಂದರೆ ಸಿನಿಮಾ